ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಳ್ಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೊದಲು ಈಗ ನೋಡಿ, ಬೆಂಡೆಕಾಯಿ ಮೀಡಿಯಮ್ಮು ಉದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಇದೆ ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ಕೂಡ. ನೋಡಿ, ಕಟ್ ಮಾಡಿ ಇಟ್ಟಿದ್ದೀನಿ. ಇದರಿಂದ ಒಂದೊಳ್ಳೆ ಸಾಂಬಾರು ಮಾಡೋಣ ಇವಾಗ. ನೋಡಿ ಫ್ರೆಂಡ್ಸ್, ಈ ಸಾಂಬಾರು ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು, ಪದಾರ್ಥಗಳು ನೋಡೋಣ ಇವಾಗ ಏನೇನು ಅಂತ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ, ಅದು ಸ್ವಲ್ಪ ಹುರ್ಗಡ್ಲೆ. ಏನಕ್ಕೆ ಅಂದರೆ ನಾನು ತುರಿಯಲ್ಲೇ, ನನಗೆ ಕಾಲು ನೋವಾಗಿ ನಾನು ಕೆಳಗಡೆ ಕೂರಲ್ಲ ಅಂದ್ಬಿಟ್ಟು ನಾನು ಹಂಗೆ ಟೇಬಲ್ ಮೇಲೆ ಹೆಚ್ಕೊಬಿಡ್ತೀನಿ, ಬೇಕಾಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮ್ಯಾಟೊ, ಕಟ್ ಮಾಡಿಟ್ಟಿರೋ ಈರುಳ್ಳಿ, ಜೊತೆಗೆ ಎಣ್ಣೆ, ಬೇಳೆ ಸಾಂಬಾರು ಪುಡಿ, ಸಾಸಿವೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಗೋಲಿ ಗಾತ್ರದ್ದು, ಅದಕ್ಕೂ ಸಣ್ಣನೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸಾಲ್ಟ್ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಖಾರ ರುಬ್ಬೋದಕ್ಕೆ ಏನು ಬೇಕು ಅದನ್ನು ತೊಗೊಳ್ಳೋಣ. ಈಗ ಜಾರ್ಗೆ ಕಟ್ ಮಾಡಿಟ್ಟಿರೋ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹುರ್ಗಡ್ಲೆನೂ ಕೂಡ ಕಟ್ ಮಾಡಿರೋ ಕಾಯಿ ಸವಿಬೇಕು ಅಂದರೆ ಬೇಗ, ಅದಕ್ಕೆ ಸ್ವಲ್ಪ ಲೈಟಾಗಿ ಹುರ್ಗಡ್ಲೆ ಹಾಕಬೇಕು. ನೋಡಿ, ಇವಾಗ ಹೆಚ್ಚಿಕೊಂಡಿರೋ ಟೊಮ್ಯಾಟೊ ಹಾಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಕೂಡ ಅದಕ್ಕೆ ಸೇರಿಸ್ದೆ. ಬೇಳೆ ಸಾಂಬಾರು ಪುಡಿನೂ ಕೂಡ ಸ್ವಲ್ಪ ಹಾಕಿದ್ದೀನಿ. ಈಗ ಫಸ್ಟು ಗ್ಯಾಸ್ ಮೇಲೆ ತವ ಇಟ್ಟು, ಕಬ್ಬಿಣದ ತವ, ಅದಕ್ಕೆ ಈ ಬೆಂಡೆಕಾಯಿನ ಹಾಕಿ ಬಾಡಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬೆಂಡೆಕಾಯಿ. ಬೆಂಡೆಕಾಯಿನ ಬೇರು ಯಕೃತ್ತಿನ ರೋಗ ನಿರೋಧಕ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತೆ, ಅದರ ಗುಣ ಹೊಂದಿದೆ. ಎಲೆ ಮತ್ತು ಬೇರುಗಳು ಅರೆದು ಹಚ್ಚಿದರೆ ಗಾಯ ಬೇಗ ಗುಣವಾಗುತ್ತೆ. ಎಲೆ ಮತ್ತು ಕಾಯಿಯಿಂದ ತಯಾರಿಸುವ ಕಷಾಯ ಸೇವಿಸಿದರೆ, ಕುಡಿದ್ರೆ ನೋವಿನಿಂದ ಕೂಡಿದ ಮೂತ್ರ ವಿಸರ್ಜನೆ ನೋವು ಕಡಿಮೆ ಆಗುತ್ತೆ. ಮೂತ್ರಕೋಶದ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಬೆಂಡೆಕಾಯಿನ ಪಲ್ಯ, ಸೊಪ್ಪಿನಲ್ಲಿ ನಾವು ಮಾಡ್ಬೋದು. ಬೆಂಡೆಕಾಯಿಂದು ಪಲ್ಯ ನೋಡಿ, ರುಬ್ಬೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾಯಿದ್ದೀನಿ. ಬೆಂಡೆಕಾಯಿನ ಪಲ್ಯ ಆಗಿರ್ಬೋದು, ಬೆಂಡೆಕಾಯಿಂದ ಸಾಂಬಾರಾಗಿರ್ಬೋದು, ತುಂಬ ಒಳ್ಳೆಯದು. ನಾನು ಇನ್ನೊಂದು ದಿನ ಬೆಂಡೆಕಾಯಿನ ಪಲ್ಯ ಹೇಳ್ತೀನಿ. ಇವಾಗ ಸಾಂಬಾರ ಬಗ್ಗೆ ಮಾತಾಡ್ತಾಯಿದ್ದೀನಿ. ಈಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ, ಇದನ್ನು ಬೆಂಡೆಕಾಯಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೆಲವೊಂದು ವಿಡಿಯೋಗಳು ಸೇರಿಸ್ಬೇಕಾದ್ರೆ ಹಿಂದೆ ಮುಂದೆ ಆಗಿರುತ್ತೆ ಫ್ರೆಂಡ್ಸ್. ಕೆಲವೊಂದು ಮಧ್ಯದಲ್ಲಿ ಇದಾಗಿದೆ ಮತ್ತೆ ಎರಡನೇ ಸಲ, ಹಾಗಾಗಿ ಫ್ರೈ ಮಾಡ್ಕೊಳ್ಳೋದೇ ಬಂದಿದೆ. ಈಗ ಒಗ್ಗರಣೆ ಹಾಕೋದು ಬಂದಿದೆ ನೋಡಿ. ಈಗ ಮೊದಲಿಗೆ ಹೇಗೆ ಮಾಡಿದೆ ಅಂತ ತೋರಿಸ್ತೆ ಅದನ್ನು. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆಯೆಲ್ಲನೂ ಸೇರಿಸ್ತಾಯಿದ್ದೀನಿ, ಆಯಿಲ್ ಹಾಕಿ. ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕಿದ್ದೀನಿ, ಅದು ಕಾದಿದೆ. ಇವಾಗ ಕಾದಿರೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಹಾಕ್ತಾಯಿದ್ದೀನಿ ಫಸ್ಟು. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಎಲ್ಲನೂ ಹಾಕ್ತೀನಿ ನೋಡಿ. ಈಗ ಸ್ವಲ್ಪ ಸಾಸಿವೆ ಸೇರಿಸ್ತಾಯಿದ್ದೀನಿ. ಸಾಸಿವೆ ಸೇರಿಸಿ ಅದನ್ನು ಈಗ ಅದಕ್ಕೆ ಬೇಕಾದಂಥ ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲನೂ ಹಾಕಬೇಕು, ಸೇರಿಸ್ಕೊಳ್ಳೋಣ. ಒಂದೊಂದಾಗಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಈರುಳ್ಳಿನೂ ಹಾಕಿದ್ದೀನಿ.
ನೋಡಿ ಇವಾಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಒಗ್ಗರಣೆಗೆ. ಇದು ಒಳ್ಳೆ ತಂಪಾದ ಆಹಾರ ಫ್ರೆಂಡ್ಸ್. ನಾನು ಎಲ್ಲ ವೀಡಿಯೋಗಳನ್ನು ಈ ರೀತಿ ಅಪ್ಲೋಡ್ ಮಾಡಬೇಕು ಅಂದರೆ ತಮ್ಮ ಸಹಕಾರ ಬೇಕು. ಆದ್ದರಿಂದ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನಾನು ಟೈಮ್ ಸಿಕ್ಕಿದಾಗ ನಿಮ್ಗೆ ಒಂದೊಂದು ಹಾಕ್ತೀನಿ. ನೋಡಿ ಇವಾಗ ಒಗ್ಗರಣೆ ಆಯ್ತಲ್ಲ, ಅದಕ್ಕೆ ಖಾರ ಊದಾಯಿತು, ರುಬ್ಬಿರೋ ಖಾರ ಮಸಾಲೆ ಪದಾರ್ಥ ಎಲ್ಲ ಹಾಕಿದೆ. ಅದಕ್ಕೆ ಎಷ್ಟು ಬೇಕು ಅಳತೆಗೆ ನೀರು ಹಾಕಿ ಈಗ ಸ್ವಲ್ಪ ಗರಂ ಮಸಾಲೆ ಸೇರಿಸಿದ್ದೀನಿ. ಇದರಿಂದ ಒಂದು ಒಳ್ಳೆ ಸಾಂಬಾರಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಅದು ಸ್ವಲ್ಪ ಬಾಡಿಸಿರೋದ್ರಿಂದ ತವಕ್ಕೆ ಬಿಸಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಲೈಟಾಗಿ ಇದು ಸಾಂಬಾರು ಬೇಗ ಬೇಯುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸ್ವಲ್ಪ ಟೇಸ್ಟ್ ನೋಡಿದೆ ಆಫ್ ಸ್ಕ್ರೀನಲ್ಲಿ, ಅದನ್ನು ಸ್ವಲ್ಪ ಕೈಗೆ ಬಿಟ್ಕೊಂಡು ನೋಡಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಸ್ವಲ್ಪ ಗರಂ ಮಸಾಲೆನ ಹಾಕಿದ್ವಲ್ಲ, ಹಾಗಾಗಿ ಇದನ್ನು ನೀವು ಬೇಕಾದರೆ ಚಪಾತಿಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು, ಈಗ ಅನ್ನ ಸಾಂಬಾರು ತಿನ್ಬೋದು. ಮುದ್ದೆ ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಕಲರ್ಫುಲ್ಲಾಗಿ. ಆದ್ದರಿಂದ ಈ ಬೇಸಿಗೆ ಟೈಮ್ಗೆ ಒಳ್ಳೆ ತಂಪಾದ ಆಹಾರಗಳನ್ನು ಸೇವಿಸಬೇಕು. ಹಾಗಾಗಿ ಈ ಬೆಂಡೆಕಾಯಿ ಸೊಪ್ಪು ಪದಾರ್ಥಗಳನ್ನು ತಿನ್ನಿ ಫ್ರೆಂಡ್ಸ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಸ್ವಲ್ಪ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.